ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಈ ದಿನ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ, ಈ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 15ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರುವಂಥ ದಿನ. ಅಂದರೆ ಈ ದಿನ ಬೆಳಿಗ್ಗೆ 7:01 ಏಕಾದಶಿ ತಿಥಿ ಇರುತ್ತೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಆದರೆ ಈ ದಿನ ಏಕಾದಶಿಯನ್ನು ಅನುಸರಣೆ ಮಾಡುವಂಥವರು ಈ ದಿನ ಪೂರ್ತಿ ಅನುಸರಣೆ ಮಾಡಬೇಕಾಗತ್ತೆ. ನಾಳೆ ಬೆಳಿಗ್ಗೆ ದ್ವಾದಶಿಯನ್ನು ಅನುಸರಣೆ ಮಾಡಬೇಕು. ಇನ್ನು ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ರಾತ್ರಿ 4:09 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 9:19 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಬೆಳಿಗ್ಗೆ 10:24 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:34 ಗುಳಿಕ ಕಾಲ ಈ ದಿನ ಅಪರಾಹ್ನ 3:33 ಸಂಜೆ 5:04 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:32 ಮಧ್ಯಾಹ್ನ 2:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:53 ಸಂಜೆ 5:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಆಗಿದ್ದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 7:02 ರಾತ್ರಿ 8:42 ಅಮೃತ ಕಾಲದ ಸಮಯ. ಇನ್ನು ಚಗೋದಿಯಾದಂತೆ ಈ ದಿನ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:37 ಬೆಳಿಗ್ಗೆ 11:06 ವ್ಯಾಪಾರ ವ್ಯವಹಾರಕ್ಕೆ ತುಂಬ ಅನುಕೂಲ ಇರುವಂಥ ಸಮಯ ಇದು. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು, ಲೇವಾದೇವಿ ವ್ಯವಹಾರಗಾರರು ಈ ಒಂದು ಲಾಭದ ಸಮಯವನ್ನು ಉಪಯೋಗಿಸಿಕೊಂಡ್ರೆ ನಿಮ್ಮ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ, ಅನುಕೂಲಕರ ಸ್ಥಿತಿಯನ್ನು ತಲುಪತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:27 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜನೀತಿ ಕ್ಷೇತ್ರದಲ್ಲಿರುವಂಥವರು ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಲಿಕ್ಕೆ ಈ ದಿನ ಬಹಳ ಸೂಕ್ತವಾಗಿದೆ. ಇನ್ನು ರವಿ ಸರ್ಕಾರಕ್ಕೆ ಕಾರಕ, ಅಧಿಕಾರಕ್ಕೆ ಕಾರಕ. ಹಾಗಾಗಿ ಈ ದಿನ ಸರ್ಕಾರದ ಮಟ್ಟದಲ್ಲಿರುವಂಥ ಹಿರಿಯ ಅಧಿಕಾರಿಗಳಿಗೂ ಕೂಡ ದಿನ ಚೆನ್ನಾಗಿದೆ.
ನಿಮ್ಮ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ನೀವು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರಿ. ಹಾಗೆ ನೀವು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ರವಿ ಪಿತೃಕಾರಕ, ಪುತ್ರಕಾರಕ. ಹಾಗಾಗಿ ಈ ದಿನ ತಂದೆ ಮತ್ತು ಮನೆಯಲ್ಲಿ ಇರುವಂತಹ ಗಂಡು ಮಕ್ಕಳಿಗೆ ಒಂದು ವಿಶೇಷವಾದಂಥ ಜವಾಬ್ದಾರಿಗಳು ಇರುತ್ತೆ. ಹಾಗೆ ಈ ದಿನದ ಮಾತುಕತೆ, ಒಂದು ಸಂವಹನ, ಹಾಗೆ ಕುಟುಂಬಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಕೆಲವೊಂದು ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಸುದೀರ್ಘವಾದಂಥ ಒಂದು ಚರ್ಚೆ ನಡೆಯುತ್ತೆ. ಹಾಗೆ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಈ ದಿನ ಬಹಳ ವಿಶೇಷವಾದಂಥ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಧರ್ಮಕ್ಕೆ, ಕೀರ್ತಿಗೆ ಈ ರವಿ ಕಾರಕನಾಗಿರೋದ್ರಿಂದ ಈ ದಿನ ಧಾರ್ಮಿಕ ಆಚರಣೆಗಳ ಬಗ್ಗೆ, ದೇವಾಲಯ ಭೇಟಿ ಇರ್ಬೋದು ಅಥವಾ ಆಧ್ಯಾತ್ಮಿಕವಾಗಿ ಮುನ್ನಡೆಯುವಂಥ ವಿಚಾರ, ಇಲ್ಲೂ ಕೂಡ ನಿಮಗೆ ಬಹಳ ಸಮಾಧಾನ ಇರುತ್ತೆ. ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಈ ಧಾರ್ಮಿಕ ಕ್ಷೇತ್ರದಲ್ಲಿ, ಅವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ರವಿಯಿಂದ ನಿಮ್ಮ ಆರೋಗ್ಯದಿಂದ ಹಿಡಿದು ನಿಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನದವರೆಗೂ ಕೂಡ ನಿಮಗೆ ಅನುಕೂಲ ಇರುತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:36 ಮಧ್ಯಾಹ್ನ 12:35 ಇನ್ನು ಸಂಜೆ 6:27 ರಾತ್ರಿ 7:28 ಹಾಗೆ ಮಧ್ಯರಾತ್ರಿ 1:36 ರಾತ್ರಿ 2:37 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಮತ್ತು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನೇ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ಶನಿ ಹೋರ ಅಷ್ಟೊಂದು ಸೂಕ್ತವಾಗಿಲ್ಲ. ಹಾಗಾಗಿ ಆ ವ್ಯವಹಾರಗಳನ್ನು ಕೂಡ ಈ ದಿನ ನೀವು ಸ್ವಲ್ಪ ಸ್ಥಗಿತಗೊಳಿಸುವಂಥದ್ದು ಉತ್ತಮ. ವ್ಯಾಪಾರಿ ಸಂಬಂಧವಾಗಿ ಬಂಡವಾಳ ತೊಡಗಿಸುವಂಥ ವಿಚಾರ ಅಥವಾ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಇಲ್ಲ ವ್ಯಾಪಾರಕ್ಕಾಗಿ ಪ್ರಯಾಣ ಮಾಡುವಂಥ ಸಂದರ್ಭ ಏನಾದರೂ ಶನಿ ಹೋರಾದಲ್ಲಿ ಬಂದರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:38 ಬೆಳಿಗ್ಗೆ 11:36 ಇನ್ನು ಸಂಜೆ 5:28 ಸಂಜೆ 6:27 ಹಾಗೆ ರಾತ್ರಿ 12:35 ರಾತ್ರಿ 1:36 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆಗಬೇಕು ಇದನ್ನು ಕೂಡ ತಿಳ್ಕೊಳ್ಳಿ. ಇದೆಲ್ಲವೂ ಕೂಡ ಪ್ರತಿದಿನದ ಪಂಚಾಂಗದಲ್ಲಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಂಡ್ರೆ ಇದರಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇಲ್ಲಿ ನೀವು ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ನಾವು ಹೇಳುವಂಥ ಸಮಯದಲ್ಲೇ ಆರಂಭ ಮಾಡಿದ್ರೆ ಅದು ನಿಮಗೆ ತುಂಬ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ನಿಮ್ಮ ಪ್ರಯಾಣ, ನಿಮ್ಮ ಚಟುವಟಿಕೆ, ನಿಮ್ಮ ಉದ್ದೇಶಿತ ಕಾರ್ಯ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಮುಂಚೂಣಿಯಲ್ಲಿ ನಿಂತು ನಿಮ್ಮ ಕೆಲಸ ಕಾರ್ಯಗಳನ್ನು ಹೀಗೆ ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಡುತ್ತೆ. ಇದರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ಈ ವಿಶ್ವಾವಸು ನಾಮ ಸಂವತ್ಸರ ಇನ್ನೇನು ಮುಗಿತಾ ಇದೆ. ಇನ್ನೊಂದು 4 ದಿನಗಳಲ್ಲಿ ಇದು ಮುಕ್ತಾಯ ಆಗುವಂಥದ್ದು. ಅಮಾವಾಸ್ಯೆಯ ನಂತರ ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆ. ಆದರೆ ಈ ಒಂದು ಕ್ಯಾಲೆಂಡರ್ನ ಕೊನೆಯ ಏಕಾದಶಿ ಏನಿದೆ ಇದನ್ನು ಪಾಪಮೋಚಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ನೋಡಿ, ಈ ಸಂವತ್ಸರದ ಕೊನೆಯ ಏಕಾದಶಿ ಬರುವಂಥದ್ದು ಇದು. ಏಕೆಂದರೆ ಇಡೀ ಸಂವತ್ಸರದಲ್ಲಿ ಮಾಡಿರುವಂಥ ಎಲ್ಲ ಪಾಪಗಳು ಕೂಡ ನಿವಾರಣೆ ಆಗಿಬಿಡ್ಲಿ, ಹೊಸ ಸಂವತ್ಸರ ಹೊಸತನ್ನು ತರಲಿ, ಹೊಸ ಲವಲವಿಕೆಯಿಂದ ಆ ಒಂದು ವರ್ಷವನ್ನು ಸ್ವಾಗತ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇದು ಕೊನೆಯ ಏಕಾದಶಿ ಆಗಿರುವಂಥದ್ದು. ಹಾಗಾಗಿ ಈ ಏಕಾದಶಿಯ ವ್ರತದ ಆಚರಣೆ ಏನಿದೆ ಅದು ನಾವು ಮಾಡಿದಂತಹ ಪಾಪಗಳನ್ನೆಲ್ಲ ಕಳೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ.
ನಮ್ಮ ಎಲ್ಲ ಸಮಸ್ಯೆಗಳು ಈ ಒಂದು ವರ್ಷದಲ್ಲೇ ಅದು ಮುಕ್ತಿಯನ್ನು ಕಾಣಬೇಕು. ಹೊಸ ವರ್ಷದಲ್ಲಿ ಹೊಸ ಹೊಸ ಅಧ್ಯಾಯಗಳು ಆರಂಭ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪಾಪಮೋಚನಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆ ಈಗಾಗಲೇ ಗೊತ್ತಿದೆ, ಈ ಏಕಾದಶಿ ಅಂತ ಹೇಳಿದ್ರೆ ಉಪವಾಸ ವ್ರತವನ್ನು ಮಾಡುವಂಥದ್ದು, ಹಾಗೆ ವಿಷ್ಣುವಿನ ಪೂಜೆ, ಜೊತೆಗೆ ರಾತ್ರಿ ಜಾಗರಣೆಯನ್ನು ಮಾಡಿ ಮರುದಿನ ಪಾರಣೆಯನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ಏಕಾದಶಿಯ ವ್ರತ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 11ನೆಯ ದಿನದಂದು ಬರುವಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿ ಈ ಪಾಪಮೋಚನಿ ಏಕಾದಶಿಯ ವ್ರತ ನಮಗೆ ಒಂದು ರೀತಿಯಲ್ಲಿ ಮೋಕ್ಷ ಪ್ರಾಪ್ತಿಗೆ ತುಂಬ ಸಹಕಾರಿಯಾಗಿದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಪಾಪಮೋಚನಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಏಕಾದಶಿ ಪ್ರಾರಂಭ ಆಗಿರುವಂಥದ್ದು ನಿನ್ನೆ ಶನಿವಾರದ ದಿನವೇ ಆರಂಭ ಆಗಿದೆ. ಈ ದಿನ ಬೆಳಿಗ್ಗೆ 7:01 ಏಕಾದಶಿಯ ತಿಥಿ ಇರುತ್ತೆ. ಆದ್ದರಿಂದ ಈ ದಿನವೇ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಈ ಒಂದು ಏಕಾದಶಿಯನ್ನು ನಾವು ವ್ರತದೋಪಾದಿಯಲ್ಲಿ ಆಚರಣೆ ಮಾಡೋದ್ರಿಂದ ನಾವು ತಿಳಿದೋ ತಿಳಿಯದೆಯೋ ಮಾಡಿದಂಥ ಪಾಪಗಳು ಪರಿಹಾರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಮಗೆ ಅತ್ಯಂತ ಮಾನಸಿಕ ಶಾಂತಿಯನ್ನು ಒದಗಿಸುವಂತಹ ಏಕಾದಶಿಯ ವ್ರತ ಅಂದರೆ ಈ ಪಾಪಮೋಚನಿ ಏಕಾದಶಿಯ ವ್ರತ. ಹಾಗೆ ಈ ದಿನ ನಾವು ವಿಷ್ಣುವಿನ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಷ್ಟೇ ಅಲ್ಲ, ಉಪವಾಸವನ್ನು ಅನುಸರಣೆ ಮಾಡುವಂಥದ್ದಷ್ಟೇ ಅಲ್ಲ, ಈ ದಿನ ದಾನಗಳನ್ನು ಮಾಡೋದ್ರೆ, ಕೈಲಾದ ದಾನವನ್ನು ಮಾಡಿದ್ರೆ ಹೆಚ್ಚಿನ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಯಾರಿಗೆ ಅಗತ್ಯ ಇದೆ, ಯಾರು ಸತ್ಪಾತ್ರರಿದ್ದಾರೆ ಅವರಿಗೆ ವಸ್ತ್ರಗಳನ್ನಾಗಲಿ ಧಾನ್ಯಗಳನ್ನಾಗಲಿ ಅಥವಾ ಹಣದ ರೂಪದಲ್ಲಾಗಲಿ ಈ ದಿನ ದಾನ ಮಾಡಬೇಕು. ನೀವು ಹೆಚ್ಚು ಹೆಚ್ಚು ದಾನ ಮಾಡೋದ್ರಿಂದ ನಿಮಗೆ ಸಮೃದ್ಧಿಯನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗೆ ಇದು ನಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸ್ಲಿಕ್ಕೆ, ನಮ್ಮಲ್ಲಿ ಒಂದು ದೈವಿಕ ಶಕ್ತಿಯನ್ನು ನಾವು ತಂದುಕೊಳ್ಳಲಿಕ್ಕೆ ಈ ದಿನದ ದಾನ ತುಂಬ ಮಹತ್ವಪೂರ್ಣವಾಗಿ ಇರುವಂಥದ್ದು. ಹಾಗಾಗಿನೇ ಈ ಪಾಪಮೋಚನಿ ಏಕಾದಶಿಯ ವ್ರತದ ದಿನ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ, ಜೊತೆಗೆ ಅನ್ನದಾನವನ್ನು ಮಾಡೋದ್ರಿಂದ ಕೂಡ ನಿಮಗೆ ಬಹಳ ಬೇಗ ಮೋಕ್ಷ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಭಾನುವಾರ ಆಗಿರೋದ್ರಿಂದ, ಭಾನುವಾರ ಏಕಾದಶಿ ಬರ್ತಾ ಇರೋದರಿಂದ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಬೆಳಗ್ಗೆನೇ ಸೂರ್ಯೋದಯದ ಸಮಯಕ್ಕೆ ನೀವು ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನು, ಈ ದಿನ ಏಕಾದಶಿ ಇದೆ, ನಾನು ಉಪವಾಸ ಮಾಡುವಂಥ ಒಂದು ವ್ರತವನ್ನು ಕೈಗೊಳ್ತೇನೆ ಅನ್ನುವಂಥ ಸಂಕಲ್ಪ, ಇದನ್ನೇ ಪ್ರತಿಜ್ಞೆ ಅಂತ ಹೇಳಿ ಕೂಡ ಕೆಲವರು ಕರೆಯುವಂಥದ್ದಿದೆ. ನಂತರದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಷೋಡಶೋಪಚಾರ ಪೂಜೆಯನ್ನು ವಿಷ್ಣುವಿಗೆ ನೆರವೇರಿಸಬೇಕು. ಅದರಲ್ಲೂ ಈ ದಿನ ವಿಷ್ಣುವಿಗೆ ತುಳಸಿಯಿಂದ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಫಲಗಳು ಬಹಳ ಬೇಗ ಈಡೇರುತ್ತೆ. ಹಾಗೆ ನಿಮ್ಮ ಒಂದು ಕುಟುಂಬದಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಆಗಬೇಕಾಗಿದೆ, ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೀರಿ, ಬಹಳಷ್ಟು ಸಂಕಲ್ಪಗಳನ್ನು ಮಾಡಿಕೊಂಡಿದ್ದೀರಿ, ಹಾಗೆ ನಿಮ್ಮ ಮನೆ ದೇವರಿಗೆ ಹರಕೆಯನ್ನು ಕೂಡ ಹೊತ್ಕೊಂಡಿದ್ದೀರಿ, ಇಂಥ ಒಂದು ಶುಭ ಕಾರ್ಯ ಮನೆಯಲ್ಲಿ ಆಗಲಿ ಅಂತ ಹೇಳಿ. ಅದಕ್ಕೆ ನೂರಾರು ಅಡಚಣೆಗಳು ಇದ್ದೇ ಇರುವಂಥದ್ದು. ಆದರೆ ಅದನ್ನೆಲ್ಲ ಮೀರಿ ನೀವು ದಾಟಿ ಮುಂದೆ ಬಂದು ಆ ಕೆಲಸವನ್ನು ನೆರವೇರಿಸಬೇಕು ಅಂತ ಹೇಳಿದ್ರೆ ನಿಮಗೆ ವಿಷ್ಣುವಿನ ಅನುಗ್ರಹ ಬೇಕು. ಹಾಗಾಗಿ ಈ ದಿನ ಬೇರೆ ಎಲ್ಲ ದಿನಗಳಿಗಿಂತಲೂ ಕೂಡ ವಿಷ್ಣು ತತ್ವದ ಲಹರಿಗಳು ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ದಿನ ನೀವು ಮಾಡುವಂಥ ಒಂದು ಸಂಕಲ್ಪ, ಒಂದು ಪೂಜೆ ಅಥವಾ ಒಂದು ಪ್ರತಿಜ್ಞೆ ನೆರವೇರುತ್ತೆ. ಹಾಗಾಗಿ ಈ ದಿನ ವಿಷ್ಣುವಿನ ಪೂಜೆಯನ್ನು ಮಾಡಿ ವಿಶೇಷವಾಗಿ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಪೂಜಾ ಸಮಯದಲ್ಲಿ ಪಾಪಮೋಚನಿ ಏಕಾದಶಿಯ ಕಥೆಯನ್ನು ಕೇಳಬೇಕು, ಇಲ್ಲ ಓದಬೇಕು. ನಂತರ ವಿಷ್ಣುವಿಗೆ ಈ ದಿನ ತುಪ್ಪದ ಬತ್ತಿಗಳಿಂದ ಮಂಗಳಾರತಿಯನ್ನು ಮಾಡಿ ನಿಮ್ಮ ಕೈಲಾದಷ್ಟು ದಾನಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಬೇಕು. ಅದರಲ್ಲೂ ಕೆಲವರು ನಿರ್ಜಲ ಉಪವಾಸ ಇರ್ತಾರೆ, ಕೆಲವರು ಉಪವಾಸ ಇರಲಿಕ್ಕೆ ಸಾಧ್ಯ ಆಗದೇ ಇದ್ದಂಥವರು ಈ ದಿನ ಕೆಲವೊಂದು ತಾಮಸಿಕ ಆಹಾರಗಳನ್ನು ವರ್ಜಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯಪಾನ, ಮಾಂಸಾಹಾರ, ಧೂಮಪಾನ ಇತ್ಯಾದಿಗಳನ್ನು ಈ ದಿನ ಮಾಡಬಾರ್ದು. ಜೊತೆಗೆ ಅಕ್ಕಿಯಿಂದ ಮಾಡಿರುವಂಥ ಅನ್ನವನ್ನು ಅಥವಾ ಅಕ್ಕಿಯ ಪದಾರ್ಥಗಳನ್ನು ಈ ದಿನ ತಿನ್ನಬಾರ್ದು ಅನ್ನುವಂಥದ್ದು ಇದೆ. ಆದರೆ ಅಕ್ಕಿಯನ್ನು ಒಡೆದು ಮಾಡಿರುವಂಥ ದೋಸೆ ಆಗಲಿ, ಇಡ್ಲಿ ಆಗಲಿ ಅಥವಾ ಬೇರೆ ಪದಾರ್ಥಗಳನ್ನು
ಈ ದಿನ ಫಲಹಾರ ರೂಪದಲ್ಲಿ ಸೇವನೆ ಮಾಡಬಹುದು ಅನ್ನುವಂಥದ್ದು ಇದೆ. ಇಲ್ಲ ಹಣ್ಣು ಹಂಪಲುಗಳನ್ನು, ಸಾತ್ವಿಕ ಆಹಾರವನ್ನು ಈ ದಿನ ಸೇವಿಸಬೇಕು ಅನ್ನುವಂಥ ವಿಚಾರ. ಹಾಗಾಗಿನೇ ಈ ದಿನ ವಿಷ್ಣುವಿನ ಪ್ರೀತಿಯನ್ನು ಗಳಿಸ್ಕೊಳ್ಳಿಕ್ಕಾಗಿ, ವಿಷ್ಣುವಿನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಿ ಈ ದಿನದ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಬೇಕು. ಇನ್ನು ಈ ದಿನ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಪಾಪಮೋಚನಿ ಏಕಾದಶಿಯ ದಿನ ವಿಶೇಷ ಗ್ರಹಗಳ ಜೋಡಣೆ ಹೊಂದಿದೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ರಾಶಿಯವರಿಗೆ ವಿಶೇಷವಾದ ಅನುಕೂಲತೆಗಳು ಉಂಟಾಗತ್ತೆ ಈ ಪಾಪಮೋಚನಿ ಏಕಾದಶಿಯ ದಿನದಂದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ವಿಷ್ಣುವಿನ ಕೃಪೆಗೆ ನೇರವಾಗಿ ಪಾತ್ರವಾಗುವಂಥ ರಾಶಿಯವರು ವಿಶೇಷ ಪ್ರಯೋಜನಗಳನ್ನು ಪಡ್ಕೊಳ್ತಾರೆ. ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ಈ ಭಾನುವಾರದ ಪಾಪಮೋಚನಿ ಏಕಾದಶಿ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ತುಂಬ ಬದಲಾವಣೆಯನ್ನು ತರ್ತಾ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಉದ್ದೇಶಿತ ಕಾರ್ಯಗಳು ಈಡೇರುತ್ತೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮಗೆ ಹಣಕಾಸಿನ ಕೊರತೆ ಉಂಟಾಗಲ್ಲ. ಆದರೆ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ, ವ್ಯಾಪಾರಿ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಬಹಳ ಉತ್ತಮವಾಗಿರುತ್ತೆ. ನಿಮಗೆ ಸದ್ಭಾವನೆ ಇರೋದರಿಂದ, ಒಳ್ಳೆಯ ಮನಸ್ಥಿತಿ ಇರೋದರಿಂದ ಉತ್ತಮವಾದಂಥ ಕೆಲಸಗಳು ಕೂಡ ಆಗುತ್ತೆ. ಇದರಿಂದ ನಿಮಗೆ ಪ್ರಗತಿ ಹೆಚ್ಚಾಗುತ್ತೆ. ಇನ್ನು ಧನುರಾಶಿಯವರಿಗೆ ಬಹಳ ವಿಶೇಷ. ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ, ಜೊತೆಗೆ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗುವಂಥ ಸಂದರ್ಭ ಇದೆ. ಇನ್ನು ಯಾರು ಅವಿವಾಹಿತರಿದ್ದೀರಿ, ವಿವಾಹದ ಪ್ರಸ್ತಾವನೆಗಳು ಬರಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಿ, ಅಂಥವ್ರಿಗೆ ಈ ದಿನ ಉತ್ತಮವಾದಂಥ ಒಂದು ಅವಕಾಶ ಇದೆ. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಬಹುದು. ಹಾಗಾಗಿ ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಕಮ್ಯುನಿಕೇಷನಲ್ಲಿ ಈ ದಿನ ನಿಮಗೆ ಹೆಚ್ಚು ಲಾಭಾಂಶ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ಪಾಪಮೋಚನಿ ಏಕಾದಶಿ ಬಹಳ ಯಶಸ್ಸನ್ನು ತಂದುಕೊಡ್ತಾ ಇದೆ. ಹಾಗಾಗಿನೇ ನಿಮ್ಮ ಕನಸು ನನಸಾಗುವಂಥದ್ದು. ಹಾಗೆ ದಂಪತಿಗಳಿಗೆ ಈ ದಿನ ಜೊತೆಯಾಗಿ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನ ಈ ದಿನ ನೀವು ದರ್ಶನ ಮಾಡಿದ್ರೆ ನಿಮ್ಮ ಕನಸಿನ ಉದ್ದೇಶಗಳು ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿರುವಂಥವ್ರಿಗೆ, ಅದರಲ್ಲೂ ಉದ್ಯಮಿಗಳಿಗೆ, ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇರುವಂಥವ್ರಿಗೆ ಈ ಏಕಾದಶಿ ಒಳ್ಳೆಯ ಲಾಭವನ್ನು ತರ್ತಾ ಇದೆ. ಅದರಲ್ಲೂ ಮಹಾಲಕ್ಷ್ಮಿಯ ಅನುಗ್ರಹ ಬಹಳಷ್ಟು ಮಟ್ಟಿಗೆ ಸಿಕ್ಕತ್ತೆ. ಏಕೆಂದರೆ ನಿಮಗೆ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಹಲವಾರು ಅವಕಾಶಗಳು ಸಿಕ್ಕತ್ತೆ, ಹೊಸ ಹೊಸ ಅವಕಾಶಗಳು. ಇದನ್ನು ನೀವು ಸದುಪಯೋಗ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಸಿಕ್ಕತ್ತೆ. ಮುಂದೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾದಾಗ ಜೀವನದ ಗುರಿಯನ್ನು ಸಾಧಿಸಲಿಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಮಹಾವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹ ಚೆನ್ನಾಗಿದೆ. ಇನ್ನು ಈ ದಿನ ಹಿರಿಯರು ನಿಮಗೆ ತೋರಿಸುವಂಥ ಒಂದು ಮಾರ್ಗದರ್ಶನ, ಒಂದು ಸಲಹೆ, ಇದನ್ನು ನೀವು ಅನುಸರಣೆ ಮಾಡೋದ್ರಂತೂ ನಿಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಬರಲ್ಲ. ನಿರ್ವಿಘ್ನವಾಗಿ ಕೆಲಸಗಳು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಪಾಪಮೋಚನಿ ಏಕಾದಶಿ ಮಾಡಿರುವಂಥ ಪಾಪಗಳನ್ನು ತೊಳೆಯುವುದರ ಜೊತೆಗೆ ಈ ದಿನ ಈ ರಾಶಿಯವರಿಗೂ ಕೂಡ ವಿಶೇಷವಾದಂಥ ಫಲಗಳು ಲಭ್ಯವಾಗತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದಿನ ನೀವು ಮಹಾಲಕ್ಷ್ಮಿಯ ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳಿ. ಇಲ್ಲ ಒಮ್ಮೆ ಸಾವಧಾನದಿಂದ ಶಾಂತ ಚಿತ್ತರಾಗಿ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಪೂಜಾ ಫಲ ನೆರವೇರುತ್ತೆ. ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯ ಜೀವನ ಹೇಗಿರುತ್ತೆ ಅನ್ನುವಂಥದ್ದನ್ನ ಈ ದಿನ ನೀವು ಅನುಭವಿಸ್ಬೋದು, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಈ ವ್ಯವಹಾರ ಯಾವುದೇ ರೀತಿಯಲ್ಲಿರಲಿ, ನಿಮ್ಮ ಉದ್ಯೋಗ, ಸ್ವಂತ ಬಿಸಿನೆಸ್ ಇರಲಿ, ಇದು ನಿಮಗೆ ಲಾಭದಾಯಕವಾಗಿ ಮುಕ್ತಾಯ ಆಗತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಉತ್ತಮ ರೀತಿಯ ಸಹಕಾರಗಳನ್ನು ಪಡ್ಕೊಳ್ತೀರಿ. ಹಾಗೆ ಹೊಸ ವಿಚಾರಗಳನ್ನು ಕೂಡ ಅವರಿಂದ ಗ್ರಹಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಜ್ಞಾನ ಅರ್ಜನೆ, ಜ್ಞಾನ ಸಂಪಾದನೆ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಪ್ರಭಾವವನ್ನು, ನಿಮ್ಮ ಇನ್ಫ್ಲೂಯೆನ್ಸನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಕೂಡ ಸಿಕ್ಕುವಂಥದ್ದು ಇದೆ. ಇದರಲ್ಲಿ ಸಫಲರಾಗ್ತೀರಿ.
ಇನ್ನು ಕಾರ್ಯಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಈ ದಿನ ಬರಬಹುದು. ಆದರೆ ಅದನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನ, ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟು, ಹಾಗೆ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ತಜ್ಞರ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಈ ದಿನ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ನಿಮ್ಮ ಆಲೋಚನೆ ಕೂಡ ತುಂಬ ಪ್ರಾಕ್ಟಿಕಲ್ ಆಗಿರುವಂಥದ್ದು. ಯಾವುದೇ ರೀತಿಯ ಊಹೆಗಳಿಗಾಗಲಿ, ಯಾವುದೇ ರೀತಿಯ ಭಾವನಾತ್ಮಕವಾದಂಥ ಉದ್ರೇಕಗಳಿಗಾಗಲಿ ಈ ದಿನ ಒಳಗಾಗಲ್ಲ. ಹಾಗಾಗಿ ಈ ದಿನ ಯಾವುದೇ ಒಂದು ವಿಚಾರಕ್ಕೂ ಕೂಡ ಬಾಧಕ ಆಗದಂತಹ ರೀತಿಯಲ್ಲಿ ಕ್ರಮ ವಹಿಸ್ತೀರಿ, ಅಷ್ಟು ಎಚ್ಚರಿಕೆ ಇರುತ್ತೆ. ಆದರೆ ಈ ದಿನ ನೀವು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ತುಂಬ ಸೂಕ್ತ. ಇನ್ನು ವಿಶೇಷವಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಬಂಡವಾಳ ತೊಡಗಿಸುವಂಥದ್ದು ಅಥವಾ ಲೇವಾದೇವಿ ವ್ಯವಹಾರ ಮಾಡುವಂಥ ವಿಚಾರ, ಇದರಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ಆರಾಧನೆ ಮಾಡಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ನಿಮ್ಮ ಗೆಳೆಯರ ಅಥವಾ ನಿಮ್ಮ ತೀರಾ ಹತ್ತಿರದ ಬಂಧುಗಳ ಕುಚೇಷ್ಟೆಗಳು, ಆ ಕುಚೇಷ್ಟೆಯ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಬಾಧೆಯನ್ನು ತರುವಂಥದ್ದು. ಹಾಗಾಗಿ ಈ ದಿನ ಸಹಿಸಿಕೊಳ್ಳಲಾಗದಂತಹ ಸಂದರ್ಭ, ಬಿಸಿ ತುಪ್ಪ ಬಾಯಲ್ಲಿ ಇರುವಂತಹ ಸಂದರ್ಭ. ಹಾಗಾಗಿ ಈ ದಿನ ಕೆಲವೊಂದು ಪ್ರಮುಖವಾದ ವಿಚಾರಗಳನ್ನು ಈ ಒಂದು ಸಣ್ಣ ವಿಚಾರಕ್ಕಾಗಿ ನೀವು ಮರೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ತಂಟೆ ತಕರಾರುಗಳಿರಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದನ್ನು ಆದಷ್ಟು ನೀವು ಒಪ್ಪಂದಕ್ಕೆ ಒಳಗಾಗುವಂಥದ್ದು ಅಥವಾ ಹೊಂದಾಣಿಕೆಯ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಈ ದಿನ ಯಾವುದೇ ರೀತಿಯ ಪೈಪೋಟಿಗೆ ಇಳಿಬೇಡಿ. ಏಕೆಂದರೆ ನಿಮಗೆ ಎಷ್ಟೇ ಶಕ್ತಿ ಇರಲಿ, ಸಾಮರ್ಥ್ಯ ಇರಲಿ, ವಿವೇಚನೆ ಇರಲಿ, ಇನ್ಫ್ಲೂಯೆನ್ಸ್ ಇರಲಿ, ಅದು ಯಾವುದೂ ಈ ದಿನ ನಿಮ್ಮ ಕೆಲಸಕ್ಕೆ ಬರಲ್ಲ. ಅದರಿಂದಲೇ ಸ್ವಲ್ಪ ಹೊಂದಾಣಿಕೆ, ಸ್ವಲ್ಪ ರಾಜಿ ಸೂತ್ರ, ಇದನ್ನು ಅನುಸರಣೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನದ ವ್ಯವಹಾರ ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಖರ್ಚುಗಳು ಕೂಡ ವ್ಯರ್ಥವಾಗುವಂಥದ್ದು. ಅಂದರೆ ನೀವು ಯಾವುದೇ ವಸ್ತುವಿನ ಖರೀದಿಯ ಬಗ್ಗೆ ಆಗಲಿ, ಯಾವುದೇ ಬಾಪ್ತಿಗೆ ವೆಚ್ಚ ಮಾಡುವಂಥದ್ದಾಗಲಿ ನಿಮಗೆ ಈ ದಿನ ದುಬಾರಿ ಆಗುತ್ತೆ, ಅದು ವ್ಯರ್ಥವಾಗುತ್ತೆ. ಹಾಗಾಗಿ ನಾಳೆ ಈ ದಿನದ ಖರ್ಚಿನ ಬಗ್ಗೆ ನೀವು ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಮಾತಿನ ಬಗ್ಗೆ, ನೀವು ತೆಗೆದುಕೊಂಡಂಥ ತೀರ್ಮಾನದ ಬಗ್ಗೆ ಅವರು ಕೂಡ ಕೋಪಗೊಳ್ಳುವಂಥ ಸಾಧ್ಯತೆ ಇದೆ. ಪತಿ ಪತ್ನಿಯರಲ್ಲಿ ಈ ದಿನ ಸ್ವಲ್ಪ ವೈಮನಸ್ಸೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಂಡಿರೋದ್ರಿಂದ ನಿಮಗೆ ಪರಿಸ್ಥಿತಿ ಅನಾನುಕೂಲಕರವಾಗಿ ಇರುತ್ತೆ. ಹಾಗಾಗಿ ಸಂತೋಷ ಅನ್ನುವಂಥದ್ದರ ಮಟ್ಟ ಕಡಿಮೆ ಇರುತ್ತೆ. ಆದರೆ ಕೆಲಸದ ಹೊರೆ ಜಾಸ್ತಿ. ಎಲ್ಲೋ ಒಂದು ಕಡೆ ನಿಮ್ಮತನವನ್ನು, ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳಿಕ್ಕಾಗಿ ಈ ದಿನ ತುಂಬ ಪ್ರಯಾಸ ಪಡುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಫಲಗಳು ಮಧ್ಯಮ ಫಲವೇ. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ, ನೆಮ್ಮದಿಯಿಂದ ಇರಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿನ. ಅದರಲ್ಲೂ ನಿಮ್ಮ ಪ್ರಯಾಣದಲ್ಲಿ, ದೂರದ ಪ್ರಯಾಣದಲ್ಲಿ ಈ ದಿನ ತುಂಬ ಗಮನ ಇರಬೇಕು. ಪೂರ್ವ ಸಿದ್ಧತೆ ಇರಲೇಬೇಕಾಗುತ್ತೆ. ಹಾಗೆ ವಾಹನಕ್ಕೂ ಕೂಡ ಈ ದಿನ ನೀವು ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ಈ ಮೇಂಟೆನೆನ್ಸ್ ಇದೆಯಲ್ಲ, ಇದೇ ಈ ದಿನ ನಿಮಗೆ ಬಾಧಿಸುವಂಥದ್ದು. ಇನ್ನು ಈ ದಿನದಲ್ಲಿ ವ್ಯವಹಾರಗಳನ್ನು ಆರಂಭ ಮಾಡುವ ಮೊದಲೇ ಅಡೆತಡೆಗಳು ಜಾಸ್ತಿ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗಾಗಿನೇ ಪರಿಸ್ಥಿತಿ ಗೊಂದಲಮಯವಾಗಿರುತ್ತೆ. ನಿಮ್ಮ ಹತೋಟಿಯಲ್ಲಿರಲ್ಲ. ಯಾವುದೂ ಕೂಡ ನಿಮ್ಮ ಕುಟುಂಬದಲ್ಲೇ ಆಗಲಿ, ಕುಟುಂಬಸ್ಥರೇ ಆಗಲಿ, ಅವರ ಮಾತು, ಅವರ ನಡವಳಿಕೆ ಕೂಡ ನಿಮಗೆ ಇಷ್ಟ ಆಗಲ್ಲ. ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆಯಲ್ಲ, ಎಲ್ಲೋ ಹಿಡಿತಕ್ಕೆ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಮನಸ್ಸಿಗೆ ಬರುತ್ತೆ. ಇನ್ನು ಮನಸ್ಸಿನಲ್ಲಿ ಸ್ವಲ್ಪ ಅಸಮಾಧಾನ, ಯಾರದ್ದೋ ಒಬ್ಬರ ಕೋಪ ಈ ದಿನ ಬೇರೆ ಯಾರೋ ಮೇಲೆ ತೋರಿಸುವಂಥ ಸಂದರ್ಭಗಳು ಕೂಡ ಇರುತ್ತೆ.
ಹಾಗಾಗಿನೇ ಅಸಮಾಧಾನದಿಂದಲೇ ಈ ದಿನ ಕೆಲಸ ಕಾರ್ಯಗಳ ಒಂದು ಕಾನ್ಸಂಟ್ರೇಷನ್ ಏನಿದೆ ಅದು ವಿಚಲಿತವಾಗುತ್ತೆ. ಇದರಿಂದ ನಿಮಗೆ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಿದ್ರೂ ಕೂಡ ಫಲಿತಾಂಶಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳಿಗೆ ಕೈ ಹಾಕಬೇಡಿ. ಇನ್ನು ಜವಾಬ್ದಾರಿ ಬಂದಾಗ ಅದನ್ನು ಸಂಭ್ರಮಿಸಬೇಕು. ನೀವು ರೆಸ್ಪಾನ್ಸಿಬಿಲಿಟಿ ಬಂದರೆ ಅದು ಒತ್ತಡ ಅಂತ ಅಂದ್ಕೊಳ್ಬಾರ್ದು, ಖುಷಿಯಿಂದ ಕೆಲಸ ಮಾಡಬೇಕು. ಅದಕ್ಕೆ ಬೇಕಾದಂತಹ ಕೆಲವೊಂದು ಜಾಗರೂಕವಾಗುವಂಥ ಕೆಲವು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಇರಲಿ. ಏಕೆಂದರೆ ಈ ದಿನ ನಿಮಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲೇ ನಿರಾಶೆ ಇರುವಂಥದ್ದು. ಹಾಗಾಗಿ ಆ ನಿರಾಸೆ ಏನಿದೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲವು ವಿದ್ಯಮಾನಗಳನ್ನು ಕೂಡ, ಕೆಲವೊಂದು ಹವ್ಯಾಸಗಳನ್ನು ಕೂಡ ನೀವು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಿಮಗೆ ಖುಷಿ ಕೊಡುವಂಥ ಒಂದು ಜಾಗಕ್ಕೆ ಹೋಗಿ ಬನ್ನಿ. ಯಾರು ನಿಮಗೆ ಸಂತೋಷವನ್ನು ಕೊಡ್ತಾರೆ, ಯಾರ ಜೊತೆಯಲ್ಲಿದ್ದರೆ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ, ಅಂಥವ್ರ ಜೊತೆ ಸ್ವಲ್ಪ ಸಮಯ ಕಳೆಯುವಂಥದ್ದನ್ನು ಮಾಡಿ. ಜೊತೆಗೆ ಆಧ್ಯಾತ್ಮಿಕ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳಿ. ದೇವಾಲಯ ದರ್ಶನ ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆ ಸಂತೋಷ ತರುವಂಥ ಮನೆ ಇದು. ಹಾಗಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ, ಅನುಕೂಲ ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲೇ ಸ್ವಲ್ಪ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಒಂದು ಸಂಭಾಷಣೆ, ಮಾತುಕತೆ ಭವಿಷ್ಯದ ಒಂದು ಸ್ಪಷ್ಟವಾದಂತಹ ರೂಪುರೇಷೆಯನ್ನು ಈ ದಿನ ನಿರ್ಧರಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭ. ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮ ಆತ್ಮೀಯರು ಕೂಡ ನಿಮ್ಮ ಜೊತೆಗಿರ್ತಾರೆ. ಅವರು ಕೂಡ ನಿಮ್ಮ ಏಳು ಬೀಳುಗಳ ಮಧ್ಯೆ ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂಥವರು ಈ ದಿನ ನಿಮ್ಮನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಮಾತುಕತೆ ಸಂವಾದ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಈ ದಿನ ನಿಮಗೆ ಒಂದು ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಸಿಹಿ ಈ ದಿನ ನಿಮ್ಮ ಪಾಲಿಗಾಗುವಂಥದ್ದು. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ, ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನೀವು ಮಾಡ್ತಾ ಇರುವಂಥ ಪ್ರಯತ್ನ, ಹಾಗೆ ಈ ದಿನ ಅಂಥ ಒಂದು ವಿಚಾರಗಳು ಕೂಡ ನಿಮಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ನಿಮಗೆ ಈ ಸ್ಥಿರಾಸ್ತಿಯ ವಿಚಾರದಿಂದ ಲಾಭ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಉದ್ಯೋಗದ ಪ್ರಯತ್ನ ಆಗಲಿ, ವ್ಯಾಪಾರದ ಪ್ರಯತ್ನ ಆಗಲಿ ನಿರೀಕ್ಷೆಯಂತೆ ಮುಂದುವರಿತಾ ಇದೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಸಹಾಯಕವಾಗುವಂಥ ಸನ್ನಿವೇಶಗಳು ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ರಿಲೀಫ್ ಆಗುವಂಥದ್ದು, ನೆನ್ನೆಗಿಂತ ಈ ದಿನ ಬಹಳ ಉತ್ತಮವಾಗಿರುವಂಥದ್ದು. ಇನ್ನು ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯೆ ಎಲ್ಲೋ ಒಂದು ಕಡೆ ಈ ಅಹಂನ ಸಮಸ್ಯೆ ಬರಬಹುದು. ಹಾಗಾಗಿ ನಾನು ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗ್ಬೋದು. ಅವರ ಮಾತು, ಅವರ ಒಡನಾಟ ಈ ದಿನ ನಿಮಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಅದರಿಂದ ನೀವು ಹೊರಬರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀರಿ. ಆದರೆ ಅನಿವಾರ್ಯವಾಗಿ ಅಂಥವರ ಜೊತೆಯಲ್ಲೇ ಈ ದಿನ ನೀವು ಇರಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆ ನಿಜವಾಗ್ಲೂ ಯಾರು ಬೆಂಬಲಿಗರಿದ್ದಾರೆ, ಯಾರಿಂದ ನಿಮಗೆ ಸದಾಕಾಲ ಅನುಕೂಲ ಆಗುತ್ತೆ, ಅಂಥವರನ್ನು ಈ ದಿನ ನೀವು ಕೂಡ ಸ್ವಲ್ಪ ಪುರಸ್ಕರಿಸುವಂಥದ್ದು, ಅವರಿಗೆ ಕೊಡಬೇಕಾದಂಥ ಒಂದು ಸ್ಥಾನಮಾನ, ಅವರ ಒಂದು ಸಹಾಯ ಸಹಕಾರ, ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಪ್ರಮಾಣದಲ್ಲಿ ತೃಪ್ತಿ ಇಲ್ಲದೆ ಇದ್ದರೂ ಕೂಡ ಈ ದಿನ ತೃಪ್ತಿದಾಯಕವಾದಂಥ ಸನ್ನಿವೇಶ ಇರುತ್ತೆ. ಹಾಗೆ ಈ ದಿನ ನಿಮಗೆ ಬಹಳ ವಿಶೇಷವಾದಂಥ ಸುಗಮವಾದಂತಹ ದಾರಿ ಸಿಕ್ಕುವಂಥದ್ದು. ಕೆಲಸ ಕಾರ್ಯಗಳ ಪ್ರಗತಿಗಾಗಲಿ, ನಿಮ್ಮ ಗುರಿಯನ್ನು ತಲುಪಲಿಕ್ಕಾಗಲಿ ನೀವು ಒಂದು ಒಳ್ಳೆಯ ಮಾರ್ಗವನ್ನು ಈ ದಿನ ಕಂಡುಕೊಳ್ತೀರಿ, ಅದನ್ನು ಅನುಸರಣೆ ಮಾಡ್ತೀರಿ. ಇನ್ನು ವಿಶೇಷವಾಗಿ ಹೊಸ ವ್ಯಾಪಾರ, ಹೊಸ ಉದ್ಯಮ, ಏನೋ ಒಂದು ಹೊಸತನ್ನು ಆರಂಭ ಮಾಡಬೇಕು ಅನ್ನೋಂಥವ್ರಿಗೆ ಈ ದಿನ ಒಂದು ಒಳ್ಳೆಯ ಅನುಕೂಲಕರವಾದಂಥ ಸನ್ನಿವೇಶ ಇದೆ.
ಹಾಗಾಗಿ ನೀವು ಯುಗಾದಿಯ ನಂತರದಲ್ಲಿ ಈ ಒಂದು ಯೋಜನೆಗಳನ್ನು ಆರಂಭ ಮಾಡ್ಬೋದು. ಅದಕ್ಕೆ ಒಂದು ಒಳ್ಳೆಯ ವೇದಿಕೆ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ಬೇಕು, ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಬೇಕು. ಆದಷ್ಟು ಹಿಂದೆ ಆಗಿರುವಂತಹ ಕೆಲವೊಂದು ಕಹಿ ಘಟನೆಗಳನ್ನು ಮರೆಯುವಂಥದ್ದು ಉತ್ತಮ. ಹಳೆಯದನ್ನು ಮರೆತು ಬಿಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇದ್ದರೆ, ಯಾವುದೇ ರೀತಿಯ ನೋವು ಇದ್ದರೆ, ದುಃಖ ಇದ್ದರೆ, ಸಮಸ್ಯೆ ಇದ್ದರೆ ಅದನ್ನು ಸಂಬಂಧಪಟ್ಟವರ ಬಳಿ ಈ ದಿನ ಹೇಳ್ಕೊಳ್ಳಿ, ಮಾತುಕತೆ ನಡೆಸಿ, ಚರ್ಚೆ ಮಾಡಿ. ಅದರಿಂದ ಒಂದು ವಿಶೇಷ ಫಲಿತಾಂಶ ಈ ದಿನ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಈ ದಿನ ನೀವು ಮಾಡುವಂತಹ ಪ್ರತಿ ಪ್ರಯತ್ನದಲ್ಲೂ ಕೂಡ ನಿಮಗೆ ಒಂದು ಧನಾತ್ಮಕವಾದಂತಹ ಫಲ ಸಿಗ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಈ ದಿನ ನಿಮ್ಮನ್ನು ಮುಖಸ್ತುತಿ ಮಾಡುವಂಥವ್ರು, ಹೊಗಳುವಂಥವ್ರು, ಅಂಥವರನ್ನು ಈ ದಿನ ಸ್ವಲ್ಪ ದೂರ ಇಡಬೇಕು. ಅಂಥವರಿಂದ ಈ ದಿನ ನಿಮ್ಮ ಪ್ರಗತಿ ಸಾಧ್ಯ ಇಲ್ಲ. ಬದಲಾಗಿ ತಪ್ಪು ದಾರಿಗೆ ಎಳೆಯುವಂಥ, ನಿಮ್ಮನ್ನೇ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಿರ್ತಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಸ್ತ್ರೀಯರ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ತೀರಿ. ಇದು ಕೂಡ ನಿಮಗೆ ಉತ್ತಮ ಗೌರವವನ್ನು ತಂದುಕೊಡುತ್ತೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಮಾತ್ರ ನೀವು ಅಪರಿಚಿತರನ್ನ, ತೀರಾ ಇತ್ತೀಚೆಗೆ ಪರಿಚಯ ಆಗಿರುವಂಥವ್ರನ್ನ ಮಾತ್ರ ನಂಬಬೇಡಿ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ಸಂದರ್ಭ. ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಲಾಭ ಇದೆ, ಅನುಕೂಲ ಇದೆ. ಬಹಳ ಎಚ್ಚರಿಕೆಯಿಂದ ನಿಮ್ಮ ಒಂದು ತೀರ್ಮಾನ ಇರುತ್ತೆ. ಆದರೆ ಈ ಮಕ್ಕಳ ವಿಚಾರದಲ್ಲಿ ಮಾತ್ರ ಈ ದಿನ ನಿಮ್ಮ ಒಂದು ವಿವೇಚನೆ ಎಲ್ಲೋ ಒಂದು ಕಡೆ ಮರೆಯಾಗಿ ಹೋಗುತ್ತೆ. ಹಾಗಾಗಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭ ಈ ದಿನ ಬರಬಹುದು. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮಿತ್ರರ ಅಥವಾ ನಿಮ್ಮ ಬಂಧುಗಳ ಬೆಂಬಲ ಬಹಳ ಚೆನ್ನಾಗಿದೆ. ಆದರೆ ಅವರು ನಿಮಗೆ ಕೊಡುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಅವರ ಒಂದು ಹಿಡನ್ ಅಜೆಂಡಾ ಏನಿದೆ, ಅವರು ನಿಮ್ಮಿಂದ ಏನನ್ನು ಬಯಸ್ತಾ ಇದ್ದಾರೆ, ನಿರೀಕ್ಷೆ ಮಾಡ್ತಾ ಇದ್ದಾರೆ, ಇಂಥದ್ದನ್ನು ನೀವು ಗಮನಿಸಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಈ ದಿನ ತುಂಬ ಪ್ರಗತಿ ಇರುತ್ತೆ. ನಿಮ್ಮ ಬಂಧುಗಳಾಗಲಿ, ಮಿತ್ರರಲ್ಲಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಾಗಲಿ ನಿಮಗೆ ತುಂಬ ಸಹಕಾರವನ್ನು ನೀಡುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ತುಂಬ ಉತ್ಸಾಹ ಇದೆ. ಅದೇ ರೀತಿ ಕೆಲವು ವಿಚಾರಗಳಲ್ಲಿ ತುಂಬ ನಿರಾಸಕ್ತಿ ಕೂಡ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಈ ದಿನ ನೀವು ಇರುವಂಥದ್ದು. ಹಾಗೆ ಯಾವುದೇ ವಿಚಾರ, ಯಾವುದೇ ಸನ್ನಿವೇಶ ಅದನ್ನು ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ತುಂಬ ಉತ್ತಮ. ಇನ್ನು ನಿಮ್ಮ ಕಾರ್ಯಕ್ಷಮತೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಸಮಯ ಪ್ರಜ್ಞೆ, ಇದರಿಂದ ಎಲ್ಲರನ್ನೂ ಕೂಡ ಮೆಚ್ಚಿಸ್ತೀರಿ. ಆದರೆ ಆ ಮೆಚ್ಚಿಸುವಂಥ ಭರಾಟೆಯಲ್ಲಿ ಕೆಲವೊಂದು ತಪ್ಪುಗಳು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಓವರ್ ಸ್ಮಾರ್ಟ್ ಆಗುವಂಥದ್ದು ಈ ದಿನ ಅಷ್ಟೊಂದು ಒಳ್ಳೆಯದಲ್ಲ. ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರಾರ್ಥವಾಗಿ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಹಾಗಾಗಿ ಅವರ ಮಾತಿನಂತೆ ಈ ದಿನ ನಡೆಯೋದ್ರಿಂದ ನಿಮಗೆ ಕೆಲವೊಂದು ಆರೋಗ್ಯಕರವಾದಂತಹ ಪ್ರಗತಿ ಕೂಡ ಇರುತ್ತೆ. ಅಂದರೆ ಆ ಸಮಸ್ಯೆ ಬಗೆಹರಿಯುತ್ತೆ. ಆ ಸಮಸ್ಯೆಯ ಭಾಗಿದಾರರು ಕೂಡ ನಿಮ್ಮ ಕುಟುಂಬಸ್ಥರು ಕೂಡ ಆಗ್ತಾರೆ. ಹಾಗಾಗಿ ಹೆಚ್ಚಿನ ಹೊರೆ ನಿಮ್ಮ ಮೇಲೆ ಬೀಳಲ್ಲ. ಅದನ್ನು ಒಂದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿದಂಥ ರೀತಿಯಲ್ಲಿ ಆಗ್ಬಿಡುತ್ತೆ. ನಿಮಗೆ ನಿರಾಳ ಆಗುತ್ತೆ. ಈ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಜೊತೆಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಈ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥ ಸಂದರ್ಭ, ಸುಖದಿಂದ ವಂಚಿತರಾಗುವಂಥ ಸಂದರ್ಭ. ಹಾಗೆ ನಿಮಗೆ ಎಲ್ಲವೂ ಕೂಡ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಯಾವುದೂ ಇಲ್ಲ ಅನ್ನುವಂಥ ಒಂದು ಭಾವನೆ ಈ ದಿನ ಬರುತ್ತೆ. ಅಂಥ ಒಂದು ಅನುಭವ ಕೂಡ ಈ ದಿನ ನಿಮಗೆ ಆಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಉದ್ದೇಶಿತ ಕಾರ್ಯಗಳಲ್ಲಿ ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಒಂದಲ್ಲ 2 ಸಲ ಆಲೋಚನೆ ಮಾಡುವಂಥ ಅಗತ್ಯತೆ ಇದೆ. ಹಾಗಾಗಿ ಮತ್ತೊಮ್ಮೆ ಯೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ಮಾತಿನಿಂದ, ನಿಮ್ಮ ಒಂದು ಹೇಳಿಕೆಯಿಂದ ಕುಟುಂಬಸ್ಥರಲ್ಲಿ ತಪ್ಪು ಅಭಿಪ್ರಾಯ ಮೂಡುವಂಥ ಸಾಧ್ಯತೆ ಇದೆ.
ಹಾಗಾಗಿ ಈ ಮಾತೇ ಈ ದಿನ ನಿಮಗೆ ಮುಳುವಾಗುವಂಥದ್ದು, ಮಾತಿನಿಂದ ಅನರ್ಥಗಳು ಉಂಟಾಗುತ್ತೆ. ಅದನ್ನು ರಿಪೇರಿ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟನೇ. ಹಾಗಾಗಿ ಮಾತಾಡುವ ಮುನ್ನ ಯೋಚನೆ ಮಾಡಬೇಕು. ಆದಷ್ಟು ಈ ದಿನ ನಿಮ್ಮ ತೀರ್ಮಾನಗಳನ್ನು ಹೇಳುವಂತಹ ಸಂದರ್ಭ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ, ಇಲ್ಲಾಂದರೆ ತಟಸ್ಥವಾಗಿದ್ಬಿಡಿ, ಅದಿನ್ನೂ ಒಳ್ಳೆಯದು. ಇನ್ನು ಈ ದಿನ ನಿಮ್ಮ ಕಾರ್ಯ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ವೇಗದ ಮಿತಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಸ್ವಲ್ಪ ಸ್ಪೀಡನ್ನು ಕಡಿಮೆ ಮಾಡಿಕೊಳ್ಳಿ. ಯಾಕೆಂದರೆ ಕೆಲವರಿಗೆ ತುಂಬ ಅಪಾಯ ಆಗುವಂಥ ಸಾಧ್ಯತೆ ಇದೆ, ಕೆಲವರಿಗೆ ಬೇಸರ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಬೇರೆಯವರಿಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಎಚ್ಚರ ವಹಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಆತ್ಮವಿಶ್ವಾಸ ಇದೆ, ಅದಕ್ಕಾಗಿಯೇ ಕೆಲಸಗಳನ್ನು ಬಹಳ ಬೇಗ ಬೇಗ ಮಾಡ್ತೀರಿ. ಬೇಗ ಬೇಗ ಫಲಿತಾಂಶಗಳು ಬರಲಿ ಅನ್ನುವಂಥ ಒಂದು ವಿಚಾರ ಕೂಡ ಮನಸ್ಸಿನಲ್ಲಿರುತ್ತೆ. ಆದರೆ ಕೆಲವೊಂದು ವಿಚಾರ ಅತಿಯಾದ ಆತ್ಮವಿಶ್ವಾಸದಿಂದ ಕೂಡಿರುತ್ತೆ, ಓವರ್ ಕಾನ್ಫಿಡೆನ್ಸ್. ಅಲ್ಲಿ ನಿಮಗೆ ಎಡವಟ್ಟಾಗುವಂಥದ್ದು, ಅಲ್ಲಿ ಸೋಲು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ಈ ದಿನ ಹೆಚ್ಚಿನ ಆತ್ಮವಿಶ್ವಾಸದಿಂದ ಇರಬೇಡಿ. ಯಾವುದೇ ಕೆಲಸ ಆಗಲಿ, ಹೊಸದಾಗಿ ಆರಂಭ ಮಾಡ್ತಾ ಇದ್ದೇನೆ, ಈ ದಿನವೇ ಆ ಕೆಲಸ ನನಗೆ ಹೊಸತು ಅನ್ನುವಂಥ ಒಂದು ಭಾವನೆ ಇರಲಿ. ಯಾಕೆಂದರೆ ನಿಮಗೆ ಎಷ್ಟೇ ಅನುಭವ ಇದ್ದರೂ ಕೂಡ ಈ ದಿನ ಎಡವಿ ಬೀಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯನ ಮಂತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ಸ್ತೋತ್ರ ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ಸಮಾಧಾನ. ಇದು ಕೀರ್ತಿ ಸ್ಥಾನ ಆಗಿರೋದರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ಒಳ್ಳೆಯ ಹೆಸರು, ಸ್ಥಾನಮಾನ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕಠಿಣ ನಿರ್ಧಾರ, ನಿಮ್ಮ ಒಂದು ಕಠಿಣವಾದಂತಹ ಒಂದು ಮನೋನಿಗ್ರಹ ಬಹಳ ದಿನಗಳಿಂದ ನಿಮ್ಮನ್ನು ಬಾಧಿಸ್ತಾ ಇದ್ದಂತಹ ಸಮಸ್ಯೆಯನ್ನು ನಿವಾರಣೆ ಮಾಡಿಬಿಡತ್ತೆ. ಹಾಗಾಗಿನೇ ಧೈರ್ಯದಿಂದ ಮಾಡುವಂತಹ ಕೆಲಸಕ್ಕೆ ಬಹಳ ಬೇಗ ಫಲ ಸಿಕ್ಕತ್ತೆ ಅನ್ನುವಂಥದ್ದಕ್ಕೆ ಈ ದಿನ ನೀವು ಉದಾಹರಣೆಯಾಗಿ ನಿಲ್ತೀರಿ. ಇನ್ನು ಈ ದಿನ ಆದಾಯ ಉತ್ತಮವಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿಯಲ್ಲಿದೆ. ಇನ್ನು ಈ ದಿನ ನಿಮ್ಮ ದಿನಚರಿಗೆ ಬಹಳ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಕೆಲವರು ನಿಮ್ಮ ಒಂದು ಮಾತಿಗಾಗಲಿ, ನಿಮ್ಮ ಕೆಲಸ ಕಾರ್ಯಗಳಿಗಾಗಲಿ, ನೀವು ತೆಗೆದುಕೊಳ್ಳುವಂತಹ ಒಂದು ಸಮಯೋಚಿತ ತೀರ್ಮಾನಕ್ಕಾಗಲಿ ಉತ್ತಮವಾದಂಥ ಬೆಂಬಲವನ್ನು ಕೊಡುವಂಥವರು ನಿಮ್ಮ ಕುಟುಂಬದಲ್ಲೇ ಇದ್ದಾರೆ. ಹಾಗಾಗಿ ಈ ದಿನ ಕುಟುಂಬಸ್ಥರ ಸಪೋರ್ಟ್ ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರತಿಭೆ ಏನು, ನಿಮ್ಮ ಟ್ಯಾಲೆಂಟ್ ಏನು, ಇದನ್ನು ತೋರಿಸಲಿಕ್ಕೂ ಕೂಡ ತುಂಬ ಅವಕಾಶ ಇದೆ. ಆದರೆ ಸ್ವಲ್ಪ ನಿಧಾನವಾಗಿ ಸಾವಕಾಶವಾಗಿ ಆ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆ ಮಾಡಲಿಕ್ಕೂ ಕೂಡ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ, ನಿಮ್ಮ ಪತಿ, ನಿಮ್ಮ ಪತ್ನಿಯ ಸಹಕಾರ ಈ ದಿನ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಆದರೆ ಒಬ್ಬರನ್ನೊಬ್ಬರು ಕಾಲೆಳೆಯುವಂಥ ಒಂದು ತಮಾಷೆಯ ಮಾತುಗಳಿಂದ ದೂರ ಇರುವಂಥದ್ದು ಅಗತ್ಯ ಇದೆ. ಇನ್ನು ಈ ದಿನ ಯಾರ ಮಾತನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಬೇಡಿ, ಹಗುರವಾಗಿ ಭಾವಿಸಬೇಡಿ. ಏಕೆಂದರೆ ಅದರಿಂದ ನಿಮ್ಮ ಒಂದು ತೀರ್ಮಾನದಲ್ಲಾಗಲಿ ಅಥವಾ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಾಗಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇದೆ. ಅದು ಸ್ವಲ್ಪ ಚಿಂತೆಗೆ ಕಾರಣ ಆಗ್ಬೋದು, ಆದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಷ್ಟು ಒಂದು ಕೆಪಾಸಿಟಿ ಇದೆ. ಆದರೆ ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಕೆಲವೊಂದು ಶಿಸ್ತಿನ ವಿಚಾರಕ್ಕೆ ಅಸಹನೆ ಉಂಟಾಗುವಂಥದ್ದು, ಇದರಿಂದ ಕೋಪ ತಾಪಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಯಾರಲ್ಲೂ ಕೂಡ ದೋಷವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ವ್ಯಕ್ತಿ ಹೇಗಿದ್ದಾನೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಮನೆ ದೇವರನ್ನು ಸ್ಮರಣೆ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು, ಹಾಗೆ ವಾಕ್ಸ್ಥಾನ ಕೂಡ ಈ 2ನೇ ಮನೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಹಾಗೆ ಈ ದಿನ ಆತುರದ ನಿರ್ಧಾರಗಳನ್ನು ಕೈಗೊಳ್ಳೋದ್ರಿಂದ ಸ್ವಲ್ಪ ನಷ್ಟಗಳು ಕೂಡ ಉಂಟಾಗುತ್ತೆ. ಇನ್ನು ಈ ದಿನ 1ರ ಬೆಲೆ 2ಕ್ಕೆ ನಿಮಗೆ ಸಮಾನ
ಹಾಗಾಗಿ ಈ ದಿನ ದುಬಾರಿ ಬೆಲೆಯನ್ನು ಕೊಟ್ಟು ಕೆಲವು ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಈ ದಿನ ಧನ ನಷ್ಟವನ್ನು ಸೂಚಿಸುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ನೀವು ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ, ವಿವಾದಗಳು ಬರಲಿ, ಅದನ್ನು ಬಹಳ ಪ್ರಾಕ್ಟಿಕಲ್ ಆಗಿ ನೋಡುವಂಥ ಒಂದು ವಿವೇಚನೆ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಒಂದು ಸ್ವಭಾವ ಏನಿದೆ, ನಿಮ್ಮ ಒಂದು ವೀಕ್ನೆಸ್ ಏನಿದೆ, ಅದನ್ನು ನೀವೇ ಕಂಡುಕೊಳ್ಳುವಂಥ ಒಂದು ಸಂದರ್ಭ. ಇದು ಇಂಟ್ರಾಸ್ಪೆಕ್ಟ್ಗೆ ಒಳ್ಳೆಯ ಅವಕಾಶ. ಹಾಗಾಗಿ ಅಂತಹ ದೌರ್ಬಲ್ಯಗಳನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ತುಂಬ ಪರ್ಫೆಕ್ಟಾಗಿ ಮಾಡಬೇಕು. ಪರ್ಫೆಕ್ಷನ್ಗೆ ತುಂಬ ಹತ್ತಿರದಲ್ಲಿರಬೇಕು. ಅದು ನಿಮ್ಮ ಅಜೆಂಡಾ. ಶಿಸ್ತು ನಿಮ್ಮ ಅಜೆಂಡಾ. ಈ ಎರಡರ ವಿಚಾರದಲ್ಲಿ ಈ ದಿನ ನೀವು ಯಾರಿಗೂ ಕೂಡ ರಾಜಿ ಆಗಲ್ಲ. ಆದರೆ ಕೆಲವರು ನಿಮ್ಮ ಶಿಸ್ತಿಗೆ ಬರದೇ ಇದ್ದಂಥವರ ಮೇಲೆ ಸ್ವಲ್ಪ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ಕೆಲವೊಂದು ವ್ಯತ್ಯಯಗಳು ಉಂಟಾಗುವಂಥದ್ದು. ನಿಮ್ಮ ಮಾತು ಸರಿಯಾಗಿರುತ್ತೆ, ಉದ್ದೇಶ ಸರಿಯಾಗಿದೆ, ಆದರೆ ಬೇರೆಯವರು ಅದನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ಈ ದಿನ ನಿಮ್ಮ ಆತ್ಮೀಯತೆ ಏನಿದೆ, ನಿಮ್ಮ ಒಂದು ಗೆಳೆತನ ಏನಿದೆ, ಅದೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ. ಪ್ರಗತಿದಾಯಕವಾದಂಥ ದಿನ ಇದು. ಆದರೆ ಸ್ತ್ರೀಯರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಪಠಣ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಸಂತೋಷ ತರುವಂಥ ಸನ್ನಿವೇಶಗಳು ತುಂಬ ಇರುತ್ತೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಬಹಳ ದೊಡ್ಡ ಮೊತ್ತದ ಉಡುಗೊರೆಯನ್ನು ಕೊಟ್ಟೇ ನಿಮಗೆ ಸಮಾಧಾನ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಒಂದು ಪುಟ್ಟ ಗುಲಾಬಿ ಹೂವಿನಿಂದ ಕೂಡ ಈ ದಿನ ನಿಮ್ಮನ್ನು ಸಮಾಧಾನ ಮಾಡಬಹುದು. ಒಂದು ಪುಟ್ಟ ಮಾತಿನಿಂದ, ನಿಮ್ಮನ್ನು ಹೊಗಳೋದ್ರಿಂದ ಈ ದಿನ ನಿಮ್ಮ ಮನಸ್ಸನ್ನು ಸಮಾಧಾನ ಮಾಡಬಹುದು. ಹಾಗಾಗಿ ಈ ದಿನ ಒಂದು ಹೊಸ ಆಯಾಮ ನಿಮಗೆ ಪರಿಚಯ ಆಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಗತಿಯಲ್ಲಿ ಬಹಳ ವಿಶೇಷತೆ ಇದೆ. ಇದನ್ನು ನೋಡಿ ಕೆಲವರಿಗೆ ಹೊಟ್ಟೆ ಉರಿ. ಹಾಗಾಗಿ ಅಂತಹ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗದಂತೆ ನೋಡ್ಕೊಳ್ಬೇಕು. ಅಂದರೆ ಎಲ್ಲರನ್ನೂ ಕೂಡ ಮಾತಾಡಿಸಿ ಪ್ರೀತಿಯಿಂದ ಕಾಣಿ. ಹಾಗೆ ನಿಮ್ಮಲ್ಲಿರುವಂಥ ಕೆಲವೊಂದು ಸಣ್ಣ ಸಣ್ಣ ಉಡುಗೊರೆಗಳನ್ನು ಅವರಿಗೆ ಕೊಟ್ಟು ಅವರ ಒಂದು ಗೆಳೆತನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಶಿಕ್ಷಣ ಆಗಲಿ, ಉದ್ಯೋಗ ಆಗಲಿ, ಆರೋಗ್ಯ ಆಗಲಿ ನಿಮಗೆ ಒಂದು ಧನಾತ್ಮಕವಾದಂಥ ಫಲವನ್ನು ತರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ದಿನ. ಏಕೆಂದರೆ ನಿಮ್ಮ ಪ್ರಯತ್ನದಲ್ಲಿ ನಿಮ್ಮ ಒಂದು ಸ್ವಂತ ನಿರ್ಧಾರ ಕೈಗೂಡುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅದರಿಂದ ನಿಮಗೆ ತೃಪ್ತಿ ಇದೆ, ಸಮಾಧಾನ ಇರುತ್ತೆ. ಆದರೆ ಈ ದಿನ ನೀವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಬದ್ಧರಾಗಬೇಕು. ಏಕೆಂದರೆ ಎಲ್ಲೋ ಒಂದು ಕಡೆ ತಾಳ್ಮೆ ಕಳ್ಕೊಂಡು ಅಂಥ ಕೆಲಸಗಳು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ಪದೇ ಪದೇ ಬದಲಾವಣೆ ಮಾಡುವಂಥ ಸಂದರ್ಭ ಇರುತ್ತೆ. ಆದಷ್ಟು ಈ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಒಂದು ನಿರ್ಧಾರ ಅಂದರೆ ಅದು ನಿರ್ಧಾರ, ಅದು ಶಾಸನದಂತೆ ಇರಬೇಕು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲೇ ನಿಮ್ಮ ತೀರ್ಮಾನವನ್ನು ನೀವು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅವರ ಬೇಕು ಬೇಡಗಳನ್ನು ಈ ದಿನ ಗಮನಿಸಬೇಕು. ಇದರಿಂದ ಅವ್ರಿಗೂ ಸಂತೋಷ, ನಿಮಗೂ ಕೂಡ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದಂಥ ಒಂದು ತೃಪ್ತಿ ಸಿಕ್ಕತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಂದ ಕೂಡ ಈ ದಿನ ನಿಮಗೆ ತೃಪ್ತಿದಾಯಕವಾದಂಥ ದಿನ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ನಿಮ್ಮ ಒಂದು ಪ್ರಯತ್ನದಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಲಾಭ ಇಲ್ಲ. ಹಾಗಾಗಿನೇ ಮಿಶ್ರ ಫಲಗಳಿರುವಂಥ ಸಂದರ್ಭ ಕೂಡ ಇದೆ.
ಹಾಗಾಗಿ ಈ ದಿನ ಎಷ್ಟೇ ಅಡೆತಡೆಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಒಂದು ಅನುಭವದ ಪಾಠವನ್ನು ಕಲ್ತ್ಕೊಳ್ತೀರಿ. ಅದು ನಿಮ್ಮ ಮುಂದಿನ ದಾರಿಗೆ ಸುಗಮವಾಗುತ್ತೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಈ ದಿನ ಆತಂಕ ಪಡುವಂಥ ಅಗತ್ಯತೆ ಇಲ್ಲ. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಮಾತು, ನಿಮ್ಮ ತೀರ್ಮಾನ ಇದನ್ನು ಹೇಳುವ ಮೊದಲು ಈ ದಿನ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆಂದರೆ ಕೆಲವೊಂದು ಪ್ರಾಕ್ಟಿಕಲ್ಲಾಗಿ ಇಲ್ಲದೇ ಇರುವಂತಹ ವಿದ್ಯಮಾನಗಳು, ವಿಚಾರಗಳು ನಿಮ್ಮ ತಲೆಗೆ ಬರುತ್ತೆ. ಇದನ್ನು ನೀವು ಬೇರೆಯವರಿಗೆ ಹೇಳಿದಾಗ ಸ್ವಲ್ಪ ನಗೆಪಾಟಲಿಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ನಡವಳಿಕೆಯಲ್ಲಾಗಲಿ ಅಥವಾ ನಿಮ್ಮ ಒಂದು ಮಾತಿನಲ್ಲಾಗಲಿ ನಿಯಂತ್ರಣವನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಕೆಲವೊಂದು ದೌರ್ಬಲ್ಯಗಳೇನಿದೆ, ವೀಕ್ನೆಸ್ ಏನಿದೆ, ಅದನ್ನು ಹಿಡಿದು ಕೆಲವರು ನಿಮ್ಮ ಜುಟ್ಟನ್ನು ಅಳ್ಳಾಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶಕ್ಕೆ ಅವಕಾಶ ಕೊಡಬೇಡಿ. ಆ ದೌರ್ಬಲ್ಯವನ್ನು ಮೀರಿ ಮೆಟ್ಟಿ ನಿಲ್ಲುವಂಥ ಒಂದು ಅನುಭವವನ್ನು ಪಡ್ಕೊಳ್ಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಬೇಕು, ನಿಮ್ಮನ್ನು ನೀವೇ ತೂಕ ಮಾಡಿಕೊಳ್ಬೇಕು. ಎಲ್ಲಿ ದೌರ್ಬಲ್ಯ ಇದೆ, ಅಂದರೆ ವೀಕ್ನೆಸ್ ಎಲ್ಲಿದೆ, ಅದನ್ನು ಸರಿಪಡಿಸುವಂಥದ್ದು ಹೇಗೆ, ಈ ವಿಚಾರ ಈ ದಿನ ನಿಮ್ಮ ಅಜೆಂಡಾ ಆಗಬೇಕು. ಹಾಗಾಗಿ ಈ ದಿನ ನಿಮ್ಮಲ್ಲಿರುವಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಹೇಗೆ ಈ ದಿನ ಮಾಡಿರುವಂಥ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮಹಾವಿಷ್ಣುವಿನ ಆರಾಧನೆ ಎಷ್ಟು ಸೂಕ್ತವೋ, ಅದೇ ರೀತಿ ನಿಮ್ಮಲ್ಲಿರುವಂಥ ತಪ್ಪುಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ, ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಇದನ್ನು ಬಳಸ್ಕೊಳ್ಳಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇದೆ. ಹಾಗೆ ಈ ದಿನ ಪ್ರಸಿದ್ಧ ವ್ಯಕ್ತಿಗಳು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಸಹಕರಿಸುವಂಥದ್ದು, ಅವರ ಮಾರ್ಗದರ್ಶನ, ಅವರ ಸಹಕಾರ ಈ ದಿನ ನಿಮಗೆ ಪೂರ್ಣ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಅಂದರೆ ಈ ದಿನ ನಿಮ್ಮ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಗಲಿ, ಸೆನ್ಸ್ ಆಫ್ ಹ್ಯೂಮರ್ ಆಗಲಿ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ನೀವು ನಿಮ್ಮ ಲಿಮಿಟೇಷನ್ ಎಷ್ಟು ಅನ್ನೋವಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರಯತ್ನ, ನಿಮ್ಮ ಕಠಿಣ ಪರಿಶ್ರಮ ಇಲ್ಲಿ ಬಹಳ ವಿಶೇಷವಾದಂಥ ಫಲಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಅನುಕೂಲದ ರೀತಿಯಲ್ಲಿ ಲಾಭ ಸಿಕ್ಕುವಂಥದ್ದು ಇದೆ. ಯಶಸ್ಸು ನಿಮಗೆ ಈ ದಿನ ಹಿಂಬಾಲಿಸುವಂಥದ್ದು. ಹಾಗಾಗಿ ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳಿಂದ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ಜೊತೆಗೆ ಈ ದಿನ ನೀವು ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದು ಮುಂದೆ ನಿಮಗೆ ಒಂದು ಒಳ್ಳೆಯ ಫಲವನ್ನು ತರುತ್ತೆ. ಅದು ಒಂದು ರೀತಿಯಲ್ಲಿ ರಿಸರ್ವ್ ಫಂಡ್ ಇದ್ದಾಗೆ. ಹಾಗಾಗಿ ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ ಕಾರ್ಯಗಳು ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಇನ್ನು ಈ ದಿನ ಕೆಲವೊಂದು ಸನ್ನಿವೇಶಗಳನ್ನು ಬಹಳ ಉಪಾಯವಾಗಿ ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕಾಗತ್ತೆ. ಇಲ್ಲಿ ಜಗಳ ಮಾಡಿ, ಗಲಾಟೆ ಮಾಡಿ ಅಥವಾ ಬೇರೆಯವರ ಮೇಲೆ ಒತ್ತಡ ಹೇರಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥದ್ದಲ್ಲ. ನಿಮ್ಮ ಮೃದುವಾದ ಮಾತಿನಿಂದ, ಸಿಹಿಯಾದ ಮಾತಿನಿಂದ ಅವರನ್ನು ನಿಮ್ಮೆಡೆಗೆ ಸೆಳ್ಕೊಳ್ಳುವಂಥ ಒಂದು ತಂತ್ರಗಾರಿಕೆ ನಿಮಗೆ ಗೊತ್ತಿದೆ. ಅದನ್ನು ಬಳಸ್ಕೊಳ್ಳಿ, ಯಶಸ್ವಿ ಆಗ್ತೀರಿ. ಇನ್ನು ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ಹಿರಿಯರ ಸಲಹೆ ಬೇಕೇ ಬೇಕು. ಅದನ್ನು ಬಿಟ್ಟು ನೀವು ಮುಂದೆ ಹೋಗುವಂತಿಲ್ಲ. ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಹಿರಿಯರ ಸಲಹೆ ಬೇಕು, ಸಹಕಾರ ಬೇಕು ಅನ್ನುವಂಥ ವಿಚಾರ. ಅದನ್ನು ಚಾಚು ತಪ್ಪದೆ, ಹೆದರಿಕೆ ಇಲ್ಲದೆ ನೀವು ಮುಂದುವರಿಸಿ. ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸ ಪ್ರೋತ್ಸಾಹ ಸಿಕ್ಕುವಂಥದ್ದು, ಎಲ್ಲೋ ಒಂದು ಕಡೆ ಒಳ್ಳೆ ಮೋಟಿವೇಶನ್ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಜೀವನದ ಗುರಿ ಏನಿದೆ, ಉದ್ದೇಶ ಏನಿದೆ ಅದನ್ನು ತಲುಪಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದೆ ಸಾಗಲಿ. ಆದರೆ ಈ ದಿನ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಕೂಡ ಜಾಸ್ತಿ ಇರುವಂಥದ್ದು, ಬಾಹ್ಯ ಆಕರ್ಷಣೆ, ಇದಕ್ಕೆ ಒಳಗಾಗಬೇಡಿ. ನಿಮ್ಮ ಒಂದು ನಿರ್ಧಾರಕ್ಕೆ ನೀವು ಬದ್ಧರಾಗಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.